ಕನಕಪುರ 2012ರಲ್ಲಿ ರಚಿಸಲಾಗಿದ್ದ ಕನಕಪುರ ಅಗ್ನಿಕುಲ ಕ್ಷತ್ರಿಯ ತಿಗಳರ ಸಂಘವು ಶ್ರೀ ಧರ್ಮರಾಯ ಸ್ವಾಮಿ ದ್ರೌಪದಮ್ಮ ಮತ್ತು ಆಂಜನೇಯ ಸ್ವಾಮಿ ದೇವಾಲಯದ ಸಂಘದ ಪುನರ್ರಚನೆಯನ್ನು ಈ ದಿನ ಮಾಡಲಾಗಿದೆ ಎಂದು ಸಂಘದ ನೂತನ ಅಧ್ಯಕ್ಷರಾದ ಕೆವಿ ಸುರೇಶ್ ತಿಳಿಸಿದ್ದಾರೆ. ನಗರದ ಕೋಡಿಹಳ್ಳಿ ರಸ್ತೆಯಲ್ಲಿರುವ ಶ್ರೀ ಧರ್ಮರಾಯ ಸ್ವಾಮಿ ದ್ರೌಪದಮ್ಮ ಮತ್ತು ಶ್ರೀ ಆಂಜನೇಯ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನೂತನ ಪದಾಧಿಕಾರಿಗಳ ಆಯ್ಕೆಯ ನಂತರ ಮಾತನಾಡಿದರು. ಕನಕಪುರದಲ್ಲಿ 2012ರಲ್ಲಿ ರಚಿತವಾದ ಅಗ್ನಿಕುಲ ಕ್ಷತ್ರಿಯ ತಿಗಳರ ಸಂಘವು ಕೆಲವು ಕಾರಣಾಂತರಗಳಿಂದ ಪುನರ್ರಚನೆಗೊಂಡಿರಲಿಲ್ಲ. ಈಗ ಮತ್ತೆ 14 ವರ್ಷಗಳ ನಂತರ ಜನಾಂಗದ ಹಿತದೃಷ್ಟಿಯಿಂದ ಸಂಘವನ್ನು ಪುನರ್ರಚನೆ ಮಾಡಲಾಗಿದೆ ಎಂದು ಹೇಳಿದರು. ಉಪಾಧ್ಯಕ್ಷರಾದ ಶಿವಣ್ಣನವರು ಮಾತನಾಡಿ, ನಮ್ಮ ಜನಾಂಗದ ಹಿತದೃಷ್ಟಿಯಿಂದ ಸಂಘವನ್ನು ಪುನರ್ರಚನೆ ಮಾಡಲಾಗಿದೆ. ಹಾಗೆಯೇ ಮುಂದಿನ ದಿನಗಳಲ್ಲಿ ದೇವಾಲಯದ ಅಭಿವೃದ್ಧಿ ಕೂಡ ಆಗಬೇಕಾಗಿದೆ. ಆದ್ದರಿಂದ ಕಾರ್ಯಚಟುವಟಿಕೆಗಳು ಚುರುಕಿನಿಂದ ನಡೆಯಬೇಕಾಗಿರುವುದರಿಂದ ಈ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಎಂದರು. ನೂತನ ಅಧ್ಯಕ್ಷರಾದ ಕೆವಿ ಸುರೇಶ್, ಗೌರವಾಧ್ಯಕ್ಷರಾದ ಕೆಎನ್ ಶಾಂತರಾಜು, ಉಪಾಧ್ಯಕ್ಷರಾದ ಶಿವಣ್ಣ, ಕೆಟಿ ಕಿರಣ್, ಸಹ ಕಾರ್ಯದರ್ಶಿ ಕೆಎನ್ ನಂದನ್, ಸಂಚಾಲಕರಾದ ಕೆಎಂ ಮಧು, ನಿರ್ದೇಶಕರಾದ ಜಿ ಗೋವಿಂದರಾಜು, ಕೆಎಸ್ ಪ್ರಕಾಶ್, ಕೆಆರ್ ಚಂದ್ರಶೇಖರ್, ಕೆವಿ ಗಿರೀಶ್, ಎನ್ ವೆಂಕಟೇಶ್, ಚಂದ್ರಶೇಖರ್, ಕೆಎಸ್ ಪ್ರಕಾಶ್, ಕೆವಿ ಪ್ರೇಮ್ ಕುಮಾರ್, ಎಸ್ ಭಾಗ್ಯರಾಜ್, ಜಿ ಹೇಮಂತ್, ಪಿ ಚೇತನ್, ದೇವರಾಜು, ಎನ್ ಗುರುದತ್ ಇವರುಗಳು ನೂತನ ಸಂಘದ ಪದಾಧಿಕಾರಿಗಳಾಗಿದ್ದಾರೆ ಎಂದು ಸಂಘದ ಅಧ್ಯಕ್ಷರು ತಿಳಿಸಿದ್ದಾರೆ. ಸಂಘದ ನೂತನ ಅಧ್ಯಕ್ಷರ ಆಯ್ಕೆಯ ಮೊದಲು ಶ್ರೀ ಧರ್ಮರಾಯ ಸ್ವಾಮಿ ದ್ರೌಪದಮ್ಮ ಹಾಗೂ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪ್ರಸಾದ ವಿತರಣೆಯನ್ನು ಸಹ ಇದೇ ಸಂದರ್ಭದಲ್ಲಿ ಮಾಡಲಾಯಿತು. ಅಗ್ನಿಕುಲ ಕ್ಷತ್ರಿಯ ಸಂಘ, ಅಗ್ನಿಕುಲ ಕ್ಷತ್ರಿಯ ತಿಗಳರ ಸಂಘ ರಿಜಿಸ್ಟರ್ಡ್ ಮತ್ತು ಶ್ರೀ ಧರ್ಮರಾಯ ಸ್ವಾಮಿ ದ್ರೌಪದಮ್ಮರವ ದೇವಸ್ಥಾನ ಈ ಹಿಂದೆ 2012ರಲ್ಲಿ ಈ ಸಂಘವನ್ನು ರಚಿಸಲಾಗಿತ್ತು. ಆದರೆ ಕೆಲವು ಕಾರಣಾಂತರಗಳಿಂದ ಈ ಸಂಘವನ್ನು ರಚನೆ ಮಾಡಲಿಕ್ಕೆ ಸ್ವಲ್ಪ ವಿಳಂಬವಾಗಿತ್ತು. ಸೊ ಈಗ ಆ ಸಂಘವನ್ನು ಪುನರ್ ಪರಿಶೀಲಿಸಿ ಮತ್ತು ಸಂಘವನ್ನು ಈಗ ನೋಂದಣಿ ಸಹ ಮಾಡಿರುತ್ತೇವೆ. ಹಾಗೂ ಈ ಸಂಘದ ಗೌರವಾಧ್ಯಕ್ಷರಾಗಿ ಶಾಂತರಾಜು ಕೆಎನ್ ರವರನ್ನು ಆಯ್ಕೆ ಮಾಡಲಾಗಿದೆ. ಅಧ್ಯಕ್ಷರಾಗಿ ಸುರೇಶ್ ಕೆವಿ ಆದ ನನ್ನನ್ನು ಆಯ್ಕೆ ಮಾಡಲಾಗಿದೆ. ಉಪಾಧ್ಯಕ್ಷರಾಗಿ ಶಿವಣ್ಣರವರನ್ನು ಆಯ್ಕೆ ಮಾಡಲಾಗಿದೆ. ಹಾಗೂ ಮತ್ತೊಬ್ಬರು ಉಪಾಧ್ಯಕ್ಷರಾಗಿ ಕಿರಣ್ ಕೆಟಿ ರವರನ್ನು ಆಯ್ಕೆ ಮಾಡಲಾಗಿದೆ. ಕಾರ್ಯದರ್ಶಿಯಾಗಿ ಜಯರಾಮರವರನ್ನು ಆಯ್ಕೆ ಮಾಡಲಾಗಿದೆ. ಹಾಗೂ ಸಹ ಕಾರ್ಯದರ್ಶಿಯಾಗಿ ನಂದನ್ ರವರನ್ನು ಆಯ್ಕೆ ಮಾಡಲಾಗಿದೆ. ಹಾಗೂ ಶೇಖರ್ ವಿ ಎನ್ ರವರನ್ನು ಖಜಾಂಚಿಯನ್ನಾಗಿ ಆಯ್ಕೆ ಮಾಡಲಾಗಿದೆ. ಹಾಗೂ ಇನ್ನಿತರ ಕೆಲವು ಕಾರ್ಯಕಾರಿ ಸಮಿತಿಯಲ್ಲಿ ಇನ್ನು ಹಲವಾರು ಯುವ ಪೀಳಿಗೆ ಎಲ್ಲರ ಹೆಸರು ಬೇಕು. ನಿರ್ದೇಶಕರಾಗಿ ಗೋವಿಂದರಾಜು ಜಿ ರವರನ್ನು ಹಾಗೂ ಕೆಎಸ್ ಪ್ರಕಾಶ್, ಚಂದ್ರಶೇಖರ್ ಕೆಆರ್, ಗಿರೀಶ್ ಕೆಎಂ, ವೆಂಕಟೇಶ್ ಎನ್, ಚಂದ್ರಶೇಖರ್, ಪ್ರಕಾಶ್ ಕೆಎಸ್, ಪ್ರೇಮ್ ಕುಮಾರ್ ಕೆವಿ, ಭಾಗ್ಯರಾಜು ಎಸ್, ಹೇಮಂತ್ ಜಿ, ಚೇತನ್ ಪಿ, ದೇವರಾಜು ಮತ್ತು ಗುರುದತ್ ಎನ್ ರವರನ್ನು ಸಹ ನಿರ್ದೇಶಕರಾಗಿ ಆಯ್ಕೆ ಮಾಡಿಕೊಂಡು ಈ ಸಂಘವನ್ನು ಇಂದಿನಿಂದ ಚಲಾವಣೆಗೆ ಬರುವಂತೆ ಎಲ್ಲರೂ ವಿಶೇಷವಾದ ಪೂಜೆಯನ್ನು ನೆರವೇರಿಸಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. ಈ ಸಂಘವನ್ನು ಇಂದಿನಿಂದ ಚಲಾವಣೆಗೆ ಬರುವಂತೆ ಎಲ್ಲರೂ ವಿಶೇಷವಾದ ಪೂಜೆಯನ್ನು ನೆರವೇರಿಸಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. ಶಿವಣ್ಣ ಅಂದ್ಬಿಟ್ಟು ನಾನು ಉಪಾಧ್ಯಕ್ಷರು ಮಾಡವ್ರೆ. ಆದ್ರಿಂದ ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸಗಳನ್ನ ದೇವಸ್ಥಾನಗಳಲ್ಲಿ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಎಲ್ಲ ವೀರ ಮಕ್ಕಳು ಒಂದು 30 ಜನ ಬಂದಿರೋದ್ರಿಂದ ಹೊಸ ದೇವಸ್ಥಾನ ಕೂಡ ಕಟ್ಟೋದಕ್ಕೆಲ್ಲ ರೆಡಿ ಆಗಿದ್ದೀವಿ. ಅದರಿಂದ ಮುಂದಿನ ದಿನಗಳಲ್ಲಿ ಎಲ್ಲರ ಸಹಕಾರದೊಂದಿಗೆ ನಡ್ಸ್ಕೊಂಡು ಹೋಗ್ತೀವಿ.